ಎಂಡಿ ಸಮೀರ್ ಯೂಟ್ಯೂಬರ್ ನಿರಂತರವಾಗಿ ಧರ್ಮಸ್ಥಳದ ವಿರುದ್ಧ ಕಂಟೆಂಟ್ ಅನ್ನು ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದಂತಹ ವ್ಯಕ್ತಿ. ಈ ವ್ಯಕ್ತಿಗೆ ಈಗ ಕಾನೂನು ಸಂಕಷ್ಟ ಎದುರಾಗಿದೆ. ಪಬ್ಲಿಕ್ ಟಿವಿಯಲ್ಲಿ ಇದೇ ಸಮೀರ್ಗೆ ಸಂಬಂಧಪಟ್ಟಂತಹ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಧರ್ಮಸ್ಥಳದ ವಿರುದ್ಧದ ಅಪಪ್ರಚಾರದ ಆರೋಪ. ಯೂಟ್ಯೂಬರ್ ಸಮೀರ್ಗೆ ನಿರೀಕ್ಷಣಾ ಜಾಮೀನು ನಿನ್ನೆ ಸಿಕ್ಕಿರುವಂತಹದ್ದು. ಜಿಗಣಿ ಠಾಣಾ ವ್ಯಾಪ್ತಿಯ ಕೊಪ್ಪದಲ್ಲಿ ಸಮೀರ್ ವಾಸವಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. 4 ವರ್ಷದಿಂದ ಇದೇ ಮನೆಯಲ್ಲಿಯೇ ಸಮೀರ್ ವಾಸವಾಗಿದ್ದ ಅನ್ನುವಂತಹ ವಿಚಾರ ಗೊತ್ತಾಗ್ತಿದೆ. ವಾರದೊಳಗೆ ಮನೆಯನ್ನ ಖಾಲಿ ಮಾಡೋದಾಗಿ ಸಮೀರ್ ಹೇಳಿದಾನಂತೆ. ಮನೆ ಮಾಲೀಕರಿಗೆ ಯೂಟ್ಯೂಬರ್ ಸಮೀರ್ ಹೇಳಿರುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ. ತಾನು ಬಳಸ್ತಾ ಇದ್ದಂತಹ ನಂಬರ್ ಅನ್ನ ಕಸಿನ್ಗೆ ಕೊಟ್ಟು ತಲೆಮರೆಸಿಕೊಂಡಿದ್ದ ಸಮೀರ್. ಫೋನ್ ನಂಬರ್ ಟ್ರೇಸ್ ಮಾಡಿ ಮನೆ ಹುಡುಕಿಕೊಂಡು ಪೊಲೀಸರು ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಮೊಬೈಲನ್ನು ಚಾರ್ಜಿಗೆ ಇಟ್ಬಿಟ್ಟು ಕಸಿನ್ ಫೋನನ್ನು ತಗೊಂಡು ಅಲ್ಲಿಂದ ಆತ ಕಾಲ್ ಕಿತ್ತಿದ್ದ. ಈ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಈತನ ಮೂಲ ಇರುವಂತಹದ್ದು ಬಳ್ಳಾರಿ. ಈತ BCA ವ್ಯಾಸಂಗ ಮಾಡಿರ್ತಾನೆ. ಈ ಕ್ರೈಮ್ ಸೀನ್ಗಳನ್ನು ಅಥವಾ ಕ್ರೈಮ್ ಸ್ಟೋರಿಗಳನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಂತಹ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಧರ್ಮಸ್ಥಳದ ಪ್ರಕರಣಕ್ಕೆ ಎಂಟ್ರಿ ಕೊಡ್ತಾನೆ. ನಿರಂತರವಾಗಿ ವಿಡಿಯೋ ಮಾಡ್ತಾ ಇದ್ದಾನೆ. ಈತನ ಮೂಲದ ಬಗ್ಗೆ ಒಂದಿಷ್ಟು ಮಾಹಿತಿಗಳು ಸಿಗ್ತಾ ಇದ್ದಾವೆ. ಸ್ಥಳದ ಮೇಲೆ ಅಪಪ್ರಚಾರ ಮಾಡಿದ ಆರೋಪದ ಮೇಲೆ MD ಸಮೀರ್ ಎಂಬುವಂತನ ಮೇಲೆ FIR ಆಗಿತ್ತು. ಅದಾದ ಬಳಿಕ ಧರ್ಮಸ್ಥಳ ಪೊಲೀಸರು ಅವನಿಗೆ ಹುಡುಕಿಕೊಂಡು ಬಂದು ಅರೆಸ್ಟ್ ಮಾಡಲಿಕ್ಕೆ ಮುಂದಾಗಿದ್ರು. ಆದರೆ ಬೆಂಗಳೂರಿನ ಬನ್ನರ್ಘಟ್ಟದಲ್ಲಿರುವಂಥ ಮನೆಗೆ ಬಂದು ಪೊಲೀಸರು ವಿಚಾರಣೆ ಮಾಡಿ ಅಲ್ಲಿ ರೈಡ್ ಮಾಡಿದಂಥ ಸಂದರ್ಭದಲ್ಲಿ ಅವನು ಮನೆಯಲ್ಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಅವರ ತಾಯಿಗೆ ನೋಟಿಸನ್ನು ಕೊಟ್ಟು 48 ಗಂಟೆ ಒಳಗಾಗಿ ವಿಚಾರಣೆಗೆ ಹಾಜರಾಗಬೇಕು ಧರ್ಮಸ್ಥಳ ಪೊಲೀಸ್ ಠಾಣೆ ಅಧಿಕಾರಿಗಳ ಮುಂದೆ ಅನ್ನುವಂಥ ಸೂಚನೆಯನ್ನು ಕೊಟ್ಟು ಹೋಗಿರುವಂಥದ್ದು. ಆದರೆ ಸಮೀರ್ ಏನಿದ್ದಾರೆ ಬೆಂಗಳೂರಿನ ಬೇರೆ ಕಡೆ ವಾಸವಾಗಿದ್ರು ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಆರಂಭದಲ್ಲಿ ಈ ಮನೆಗೆ ಬರುವ ಮುನ್ನ ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಕೊಪ್ಪದಲ್ಲಿ ಅಲ್ಲಿ ಮನೆ ಮಾಡ್ಕೊಂಡಿದ್ದ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಅದಾದ ಬಳಿಕ 4 ವರ್ಷಗಳಿಂದ ಈ ಒಂದು ಮನೆಯಲ್ಲಿ ವಾಸವಾಗಿದ್ದಾನೆ ಅನ್ನುವಂಥ ಮಾಹಿತಿಗಳು ಈಗ ಸಿಗ್ತಿರುವಂಥದ್ದು. ಈಗಿರುವಂಥ ಮಾಹಿತಿಯ ಪ್ರಕಾರ ಸಮೀರ್ ಈಗ ವಾಸವಾಗಿರುವಂಥ ಈ ಮನೆಯನ್ನು ಕೂಡ ಖಾಲಿ ಮಾಡಲಿಕ್ಕೆ ಮಾಲೀಕರ ಬಳಿ ಅನುಮತಿಯನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಇನ್ನು ಮುಂದಿನ 1 ವಾರದ ಒಳಗಾಗಿ ಈ ಮನೆಯನ್ನು ಖಾಲಿ ಮಾಡ್ತೇನೆ ಅನ್ನುವಂಥ ಮಾಹಿತಿಯನ್ನು ಪಡೆದುಕೊಂಡಿದ್ದಾನೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸಿಗ್ತಿರುವಂಥದ್ದು. ಹಾಗಾಗಿ ಪೊಲೀಸರು ಕೂಡ ಎಲ್ಲಿ ಈತ ಮನೆ ಮಾಡ್ತಾನೆ ಅನ್ನುವಂಥದ್ದನ್ನು ಕೂಡ ಪತ್ತೆ ಮಾಡುವ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಯಾಕಂದರೆ ಈ ಮನೆಯಲ್ಲಿ ವಾಸವಾಗಿರುವಂಥ MD ಸಮೀರ್ ಅವರು ಮುಂದಿನ 1 ವಾರಗಳ ಒಳಗಾಗಿ ಈ ಮನೆಯನ್ನು ಖಾಲಿ ಮಾಡಿರುವ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾನೆ ಅನ್ನುವಂಥ ಮಾಹಿತಿಗಳನ್ನು ಈಗಾಗಲೇ ಪೊಲೀಸರು ಕಲೆ ಹಾಕಿದ್ದು, ಮುಂದೆ ಎಲ್ಲಿ ಇವನು ಮನೆ ಮಾಡ್ತಾನೆ ಅನ್ನುವಂಥದ್ದನ್ನು ಪತ್ತೆ ಮಾಡುವ ಕೆಲಸಕ್ಕೆ ಪೊಲೀಸರು ಕೂಡ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಂತಹ ಆರೋಪದಲ್ಲಿ ಈ ವ್ಯಕ್ತಿಯ ಮೇಲೆ MD ಸಮೀರ್ನ ಮೇಲೆ ಈಗ ಪ್ರಕರಣ ದಾಖಲಾಗಿದೆ. ನಿನ್ನೆ ಪೊಲೀಸರು ಈತನನ್ನು ಅರೆಸ್ಟ್ ಮಾಡಬೇಕು ಅಂಥೇಳಿ ಮನೆ ಹತ್ರ ಬಂದಂತಹ ಸಂದರ್ಭದಲ್ಲಿ ಈತ ಅಲ್ಲಿಂದ ಕಾಲ್ ಕಿತ್ತಿದ್ದು, ತದನಂತರ ಆಂಟಿಸಿಪೇಟರಿ ಬೇಲನ್ನು ಪಡೆಯೋದ್ರಲ್ಲಿ ಸಕ್ಸಸ್ ಆಗಿದ್ದ. ಬಟ್ ಒಂದು ಪ್ರಕರಣದಿಂದ ಈತ ಬಚಾವಾದರೂ ಕೂಡ ರಾಜ್ಯದ ಹಲವು ಕಡೆಗಳಲ್ಲಿ ಈತನ ವಿರುದ್ಧ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇರುವಂತಹ ವಿಚಾರಕ್ಕೆ ಸಾಲು ಪ್ರಕರಣಗಳು ಕೂಡ ದಾಖಲಾಗ್ತಾ ಇದ್ದಾವೆ.